ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಸೊ ನಾವು ಲಾಸ್ಟ್ ಕ್ಲಾಸದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 18ದಲ್ಲಿ ಸಾರ್ಟ್ ಬಗ್ಗೆ ನೋಡಿದ್ದೇವೆ. ಪ್ಯಾರಾಗ್ರಾಫ್ ಗ್ರೂಪ್ನಲ್ಲಿ ಬರ್ತಕ್ಕಂಥ ಸಾರ್ಟ್ ಅಂದರೆ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗ್ ಆರ್ಡರ್ಗಳ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಸೊ ನ್ಯೂಮೆರಿಕಲಿ ಯಾವ ರೀತಿಯಾಗಿ ಅಸೆಂಡಿಂಗ್ ಡಿಸೆಂಡಿಂಗ್ ಕೊಡೋದು ಮತ್ತು ಆಲ್ಫಾಬೆಟಿಕಲಿ ಯಾವ ರೀತಿಯಾಗಿ ಅಸೆಂಡಿಂಗ್ ಮತ್ತು ಡಿಸೆಂಡಿಂಗನ್ನು ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ಕಳೆದ ಕ್ಲಾಸನ್ನು ನೋಡಿದ್ದೇವೆ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಲಿಂಕನ್ನು ಓಪನ್ ಮಾಡಿ ಮತ್ತು ಆ ವಿಡಿಯೋವನ್ನು ಕೂಡ ನೋಡಿರಿ ಮತ್ತು ಇವತ್ತಿನ ವಿಡಿಯೋ ಕೂಡ ಪೂರ್ತಿಯಾಗಿ ನೋಡಿರಿ. ನೀವು ಕಂಪ್ಯೂಟರನ್ನು ಕಲಿಬೇಕಾ? ಹಾಗಾದರೆ ಇವತ್ತೇ ಹೊಸದಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿರಿ, ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಇದರಿಂದ ನಿಮಗೆ ಪ್ರತಿದಿನ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬರ್ತವೆ. ಸೊ ನೀವು ಅವುಗಳನ್ನು ನೋಡಿ ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಅಥವಾ PC ಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಕೂಡ ಕಂಪ್ಯೂಟರ್ದಲ್ಲಿ ಎಕ್ಸ್ಪರ್ಟ್ ಆಗ್ರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 19. ಸೊ ಇವತ್ತಿನ ಕ್ಲಾಸದಲ್ಲಿ ಸ್ಟೈಲ್ಸ್ ಗ್ರೂಪ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸ್ಟೈಲ್ಸ್ ಅಂದರೆ ಏನು? ಒಂದು ನಮಗೆ ಟೆಕ್ಸ್ಟನ್ನು ನಾವು ಟೈಪ್ ಮಾಡ್ತೇವೆ, ಅದನ್ನು ಬೇರೆ ಬೇರೆ ಸ್ಟೈಲ್ದಲ್ಲಿ ಯಾವ ರೀತಿಯಾಗಿ ಅದನ್ನು ನಾವು ಚೇಂಜ್ ಮಾಡ್ಕೋಬಹುದು ಅದನ್ನು ನಾನು ಇವತ್ತು ನಿಮಗೆ ಈ ಕ್ಲಾಸಿನಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದೇನೆ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಓಕೆ. ಸೊ ಇವಾಗ ನಾನು ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ ಮತ್ತು ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ರೆಡಿಮೇಡ್ ಟೆಕ್ಸ್ಟನ್ನು ತಗೊಳ್ತೀನಿ. ಸೊ =RAND. ಓಕೆ. ಮತ್ತು ಓಪನಿಂಗ್ ಬ್ರೆಕೆಟ್ ಮತ್ತು ಕ್ಲೋಸಿಂಗ್ ಬ್ರೆಕೆಟ್, ಎಂಟರ್. ಸೊ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಟೆಕ್ಸ್ಟನ್ನು ತಗೊಂಡಿದ್ದೀನಿ. ಸೊ ರೆಡಿಮೇಡ್ ಟೆಕ್ಸ್ಟನ್ನು ಇಲ್ಲಿ ತಗೊಂಡಿದ್ದೀನಿ. ಸೊ ಇದ್ರದ್ದು ಎಷ್ಟಿದೆ ಟೆಕ್ಸ್ಟ್ದು ಅಂದರೆ ಸೈಜು ಎಷ್ಟಿದೆ, ಇಲ್ಲಿ 11 ಇದೆ. ಓಕೆ. ಸೊ ಇವಾಗ 11 ನಾವು ಫಸ್ಟ್ ಡಿಫಾಲ್ಟಾಗಿ ತೊಗೊಂಡದ್ದು ಅಲ್ಲಿ ಇದ್ದಂಥದ್ದು ಡಿಫಾಲ್ಟ್ ಅಂದ್ರೇನ ಅಲ್ಲಿ ಸೆಟ್ ಆಗಿದೆ. ಈಗ 11 ಅಂತಿದೆ, 11 ಸೈಜ್ ಇದೆ, ಫಾಂಟ್ ಸೈಜ್. ಓಕೆ. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಆ ಸೈಜನ್ನು ಜಾಸ್ತಿ ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸೈಜನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ. ಸೊ ಇವಾಗ ನಾನು ಎಷ್ಟು ಮಾಡಿದ್ದೀನಿ ಅಂದರೆ ಇಲ್ಲಿ 16. ಓಕೆ. ಇಲ್ಲಿ ನೋಡಿರಿ 16 ಆಗಿದೆಯಲ್ಲ. ಸೊ ಇವಾಗ ನಾನು ಮಾಡಿದ್ದೆಷ್ಟು 16. ಫಸ್ಟ್ ಎಷ್ಟಿತ್ತು 11 ಇತ್ತು, 11 ಇತ್ತು, ಈಗ ನಾನು 16 ಮಾಡಿದ್ದೀನಿ. ಓಕೆ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ಈಗ ನೋಡಿರಿ ಡಿಸೆಲೆಕ್ಟ್ ಮಾಡ್ತೀನಿ ಮತ್ತು ಇವುಗಳನ್ನ ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ Ctrl+A ಮತ್ತು Ctrl+J ಮಾಡ್ತೀನಿ, ಅಲೈನ್ಮೆಂಟನ್ನು ಹಾಕ್ತೀನಿ. ಸೊ ಇವಾಗ ಏನು ಮಾಡ್ತೀನಪ್ಪ ಅಂದರೆ ಒಂದೊಂದು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಫಸ್ಟ್ ನಾವು ನೋಡ್ತಕ್ಕಂಥವು ಇವು ಸ್ಟೈಲ್ಸ್. ಸೊ ಇವತ್ತು ನಾನು ಕ್ಲಾಸನ್ನ ಹೇಳ್ತಾ ಇರೋದು ಇವು ಸ್ಟೈಲ್ಸ್. ಓಕೆ. ಇಲ್ಲಿ ಸ್ಟೈಲ್ಸ್ ಅಂತಿದ್ದಾವೆ ನೋಡಿರಿ, ಟೆಕ್ಸ್ಟ್ ಸ್ಟೈಲ್ಸ್ ಆಗ್ತವೆ. ನಾರ್ಮಲ್. ಸೊ ಇವಾಗ ಇದು ನಮ್ಮದು ಯಾವುದಿದೆ, ನಾರ್ಮಲ್ ಇದೆ. ಸ್ಟೈಲ್ 2 ಅಂದರೆ ಇಲ್ಲಿ ನೋಡಿರಿ ನಾರ್ಮಲ್. ಸ್ಟೈಲ್ 2 ಅಂದರೆ ಚೇಂಜ್ ಆಗ್ತದೆ. ಸೊ ನಾರ್ಮಲ್ ಅಂದರೆ ಈ ಪ್ರಕಾರ ಬಂದಿರ್ತವೆ. ಸೊ ಸ್ಟೈಲ್ 2 ಅಂದರೆ ನಾವು ಯಾವ್ದು ತೊಗೊಂಡಿದ್ದೀವಲ್ಲ ಫಸ್ಟ್ ಅದು ಬರ್ತದೆ. ಸೊ ಇವಾಗ ನೋಡಿರಿ ಇಲ್ಲೇನು ಚೇಂಜ್ ಆಗ್ತದೆ ನೋಡೋಣ. ಸೊ ನಾರ್ಮಲ್ ಸ್ಮಾಲ್ ಸೈಜ್ ಆಗಿದ್ದಾವೆ. ನಾರ್ಮಲ್ ಅಂದರೆ ಏನಿಲ್ಲಿ ಸ್ಮಾಲ್ ಸೈಜ್ ಆಗಿದ್ದಾವೆ. ಸೊ ಇಲ್ಲಿ ಸ್ಟೈಲ್ 2 ಅಂದರೆ ನಾವು ಇದ್ದಂಥ ಪ್ಯಾರಾಗ್ರಾಫ್ದಲ್ಲಿ ಯಾವ ಸೈಜ್ ಇದೆಯಲ್ಲ ಅಷ್ಟು ಸೈಜೆಲ್ಲ ಬಂದಿರ್ತದೆ. ಸೊ ಇಲ್ಲಿ ನೋ ಸ್ಪೇಸ್ ಅಂದರೆ ಏನಾಗ್ತದೆ, ಸ್ಮಾಲ್ ಸೈಜ್ ಆಗ್ತವೆ ಮತ್ತು ಸ್ಪೇಸ್ ಹೋಗ್ತದೆ. ಓಕೆ. ಇಲ್ಲಿ ಹೆಡ್ಡಿಂಗ್ 1 ಅಂತ ಬರ್ತದೆ. ಸೊ ಇವಾಗ ಏನಾಗಿದಾವೆ, ಕಲರ್ಫುಲ್ ಆದಂಥ ಒಂದು ಹೆಡ್ಡಿಂಗ್ ಲೈನ್ ರೆಡಿ ಆಗಿದೆ. ಸೊ ಇವಾಗ ಹೆಡ್ಡಿಂಗ್ 1 ಅಂದರೆ ಸ್ವಲ್ಪ ಸೈಜ್ ಜಾಸ್ತಿ ಇರ್ತದೆ, ಹೆಡ್ಡಿಂಗ್ 2 ಅಂದರೆ ಅದಕ್ಕಿಂತನೂ ಕಮ್ಮಿ ಇರ್ತದೆ. ಸೊ ಇವಾಗ ಇಲ್ಲಿ ಟೈಟಲ್ ಅಂತ ಬರ್ತದೆ. ಸೊ ಇವಾಗ ಟೈಟಲ್ ಅಂದರೆ ಏನಾಗ್ತದೆ, ಒಂದು ಯಾವುದೋ ಒಂದು ಲೆಸನ್ ಟೈಟಲ್ ಕೊಡ್ಬೇಕಾದ್ರೆ ಏನಾಗಿರ್ತದೆ ಅದು ನಾವು ಬಿಗ್ ಸೈಜ್ದಾಗ ಇಡಬೇಕು, ದೊಡ್ಡ ಸೈಜ್ದಾಗ ನಾವು ಟೈಟಲನ್ನು ಕೊಡ್ತಿರ್ತೀವಿ. ಸೊ ಇವಾಗ ಅದು ಟೈಟಲ್ದೊಳಗಡೆ ಬಂದಿದೆ. ಓಕೆ. ಸೊ ಆಮೇಲೆ ನಾನು ಏನು ತೋರಿಸ್ತೀನಿ ನಿಮ್ಗಂದ್ರೆ ಇಲ್ಲಿ ಸಬ್ ಟೈಟಲ್ ಅಂದರೆ ಏನಿರ್ತದೆ, ಸೊ ಅದಕ್ಕಿಂತನೂ ಟೈಟಲ್ಗಿಂತನೂ ಸ್ಮಾಲ್ ಸೈಜ್ ಇರ್ತದೆ. ಓಕೆ. ಸಬ್ಟೈಲ್ ಎಂಪ್ಯಾಸಿಸ್ ಅಂತ ಬರ್ತದೆ. ಸೊ ಎಂಪ್ಯಾಸಿಸ್ ಅಂದರೆ ಈ ಪ್ರಕಾರ ಬರ್ತದೆ. ಸೊ ಇದು ಎಂಪ್ಯಾಸಿಸ್. ಸೊ ಇದು ಸ್ವಲ್ಪ ಏನಾಗ್ತದೆ, ಇದಕ್ಕಿಂತ ಸ್ವಲ್ಪ ಡಾರ್ಕ್ ಆಗ್ತದೆ. ಓಕೆ. ಸೊ ಇದಕ್ಕಿಂತ ಸ್ವಲ್ಪ ಏನಾಗ್ತದೆ ಇಲ್ಲಿ ಫಾಂಟ್ ಇದಕ್ಕಿಂತ ಸ್ವಲ್ಪ ಇದು ಏನು ಎಂಪ್ಯಾಸಿಸ್ ಇದೆಲ್ಲ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಆಗ್ತಾ ಇರ್ತದೆ. ಓಕೆ. ಇದು ಇಂಟೆನ್ಸ್ ಎಂಪ್ಯಾಸಿಸ್ ಹತ್ರ ಬರ್ತದೆ. ಸೊ ಇಂಟೆನ್ಸ್ ಎಂಪ್ಯಾಸಿಸ್ ಅಂದರೆ ಏನಾಗ್ತದೆ ನೋಡಿರಿ, ಕಲರ್ಫುಲ್ ಇಲ್ಲಿ ಟೆಕ್ಸ್ಟ್ ಬಂದಿದೆ. ಸೊ ಯಾವಾಗ ಸ್ಟ್ರಾಂಗ್ ಅಂತ ಬರ್ತದೆ. ಸ್ಟ್ರಾಂಗ್ ಅಂದರೆ ಏನಾಗ್ತದೆ,
ಬೋಲ್ಡ್ ಥರ ಟೆಕ್ಸ್ಟ್ ಕಾಣ್ತಿರ್ತದೆ. ಓಕೆ, ಬೋಲ್ಡ್ ಆಗಿದೆ ನೋಡಿರಿ. ಓಕೆ, ಬೋಲ್ಡ್ ಆಗಿದೆ ಮತ್ತು ಬ್ಲ್ಯಾಕ್ ಕಲರ್ದಾಗ ಬಂದಿದೆ. ಓಕೆ, ಇದು ಕೋಟ್ದೊಳಗಡೆ ಈ ಪ್ರಕಾರ ಟೆಕ್ಸ್ಟ್ ಏನಾಗ್ತದೆ ಅಪ್ಲೈ ಆಗ್ತದೆ. ಸೊ ಯಾವಾಗ ಇದು ಏನು ಬರ್ತದಪ್ಪ ಅಂದ್ರೆ ಇಂಟೆನ್ಸ್ ಕೋಟ್ ಅಂದರೆ ಫಸ್ಟ್ ಟಾಪ್ ಮತ್ತು ಬಾಟಮು ಲೈನ್ಸ್ ಬರ್ತವೆ ಮತ್ತು ಸೆಂಟರ್ದಲ್ಲಿ ಟೆಕ್ಸ್ಟ್ ಬರ್ತದೆ ಮತ್ತು ಕಲರ್ಫುಲ್ ಅಂತ ಬರ್ತದೆ. ನಾವು ಕೊಟೇಶನ್ ಅದ ಬರಿತೀವಲ್ಲ ಆ ಪ್ರಕಾರ ಏನಾಗ್ತದೆ ಇದು ಟೆಕ್ಸ್ಟ ಬರ್ತದೆ. ಸೊ ಇವಾಗ ಇದು ನೋಡ್ರಿ ಸಬ್ಟಲ್ ರೆಫರೆನ್ಸ್ ಅಂತ ಬರ್ತದೆ. ಸೊ ರೆಫರೆನ್ಸ್ದಲ್ಲಿ ಏನಾಗಿದ್ದಾವೆ ಇಲ್ಲಿ, ಸೊ ಇವಾಗ ನೋಡ್ರಿ ಇಲ್ಲಿ ಏನಾಗಿದೆ, ಇಲ್ಲಿ ಏನಾಗಿದೆಪ್ಪ ಅಂದರೆ ಇಲ್ಲಿ ಎಲ್ಲನೂ ಕ್ಯಾಪಿಟಲ್ ಲೆಟರ್ಸ್ದಲ್ಲಿ ಬಂದಾವೆ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಅಂದರೆ ಏನಾಗ್ತದೆ, ಇಲ್ಲಿ ಎಲ್ಲನೂ ಕ್ಯಾಪಿಟಲ್ ಲೆಟರ್ಸ್ದೊಳಗಡೆ ಬಂದಾವೆ. ಓಕೆ, ನೋಡ್ರಿ ಇಲ್ಲಿ ಎಲ್ಲನೂ ಕ್ಯಾಪಿಟಲ್ ಲೆಟರ್ಸ್ದೊಳಗಡೆ ಇಲ್ಲಿ ಬಂದಾವೆ. ಓಕೆ, ಇದು ಇಂಟೆನ್ಸ್ ರೆಫರೆನ್ಸ್. ಸೊ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಇದೂ ಏನಾಗ್ತದೆ, ಇದು ಕಲರ್ದಲ್ಲಿ ಬರ್ತವೆ. ಸೊ ಇಲ್ಲಿ ಕಲರ್, ಸೊ ಇದರಲ್ಲಿ ಏನಾಗ್ತದೆ ಅಂದರೆ ಬ್ಲ್ಯಾಕ್ದಾಗ ಅಕ್ಷರ ಬಂದಿರ್ತವೆ, ಜೊತೆಗೆ ಕಲರ್ ಬರೋದಿಲ್ಲ, ಎಲ್ಲನೂ ಕ್ಯಾಪಿಟಲ್ ಆಗಿರ್ತವೆ. ಸೊ ಇಲ್ಲಿ ಏನಾಗ್ತದೆ, ಎಲ್ಲ ಕ್ಯಾಪಿಟಲ್ ಲೆಟರ್ಸ್ದಾಗ ಬಂದಿರ್ತವೆ, ಜೊತೆಗೆ ಕಲರ್ ಕೂಡ ಅಪ್ಲೈ ಆಗಿರ್ತದೆ. ಓಕೆ, ಇಂಟೆನ್ಸ್ ರೆಫರೆನ್ಸ್. ಸೊ ಇದು ಬುಕ್ ಟೈಟಲ್. ಸೊ ಇದು ಬುಕ್ ಟೈಟಲ್ ಅಂತೇಳಿ ಬರ್ತದೆ. ಬುಕ್ ಟೈಟಲ್ದೊಳಗಡೆ ಈ ಪ್ರಕಾರ ಚೇಂಜ್ ಆಗ್ತಾ ಇರ್ತವೆ. ಸೊ ಓಕೆ, ಸೊ ಇದು ಲಿಸ್ಟ್ ಪ್ಯಾರಾಗ್ರಾಫ್ ಅಂತ ಬರ್ತದೆ. ಸೊ ಇದು ಏನು ಬರ್ತದೆ ಅಂದರೆ ಇಲ್ಲಿ ಲಿಸ್ಟ್ ಪ್ಯಾರಾಗ್ರಾಫ್. ಓಕೆ, ಸೊ ಇವಾಗ ಏನಾಗಿದೆ, ಒಂದು ಪ್ಯಾರಾಗ್ರಾಫ್ ಥರ ಆದ ಟೆಕ್ಸ್ಟ ಮೂವ್ ಆಗಿದೆ. ಓಕೆ, ಲಿಸ್ಟ್ ಪ್ಯಾರಾಗ್ರಾಫ್ ಥರ ಬಂದಿರ್ತದೆ. ಸೊ ಇಷ್ಟು ನಾವು ಎಲ್ಲ ಸ್ಟೈಲ್ಸನ್ನು ನೋಡ್ಕೋಬೋದು. ಇಲ್ಲಿ ಮತ್ತೆ ಏನು ಮಾಡ್ಬೋದು ಅಂದರೆ ಇಲ್ಲಿ ಕ್ರಿಯೇಟ್ ಸ್ಟೈಲ್, ಇಲ್ಲಿ ಏನು ಮಾಡ್ಬೋದು, ಇಲ್ಲಿ ಕ್ರಿಯೇಟ್ ಸ್ಟೈಲ್ ಅಂತ ಇರ್ತದೆ. ಸೊ ಇವಾಗ ಕ್ರಿಯೇಟ್ ಸ್ಟೈಲ್ ಮ್ಯಾಗ ಮೌಸನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಸ್ಟೈಲ್ 2 ಅಂತೇಳಿ ಬಂದಿದೆ ನೋಡಿರಿ. ಸ್ಟೈಲ್ 2, ಕ್ರಿಯೇಟ್ ಸ್ಟೈಲ್ 2 ಇಲ್ಲಿ ಓಕೆ ಕೊಟ್ಟಿದ್ರಿ ಅಂದರೆ, ಸೊ ಇವಾಗ ಏನಾಗ್ತದೆ ಅದು, ಸೊ ಇಲ್ಲಿ ಓಕೆ ಕೊಟ್ಟಿದ್ರಿ ಅಂದರೆ ಇಲ್ಲಿ ಸ್ಟೈಲ್ 2 ಇದ್ದಲ್ಲಿ ಸ್ಟೈಲ್ 3 ಆಗ್ತದೆ. ಓಕೆ, ಇಲ್ಲಿ ಸ್ಟೈಲ್ 2 ಮತ್ತು ಇಲ್ಲಿ ಸ್ಟೈಲ್ 3. ಸೊ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಸೇಮ್ ಇದಾವೆಲ್ಲ. ಸೊ ಇವಾಗ ನಾವು ಸ್ಟೈಲ್ 3 ನಮಗೆ ಬೇಡ ಆಗಿದೆ ಅಂದರೆ, ಸೊ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿರಿ ಮತ್ತು ಇಲ್ಲಿ ರಿಮೂವ್ ಫ್ರಾಮ್. ಸೊ ಇವಾಗ ರೈಟ್ ಕ್ಲಿಕ್ ಮಾಡಬೇಕು, ಅದನ್ನು ಡಿಲೀಟ್ ಮಾಡ್ಕೋಬೇಕಾಗಿತ್ತು. ಅಂದರೆ ನಾವು ಯಾವ್ದು ಆ್ಯಡ್ ಮಾಡಿರ್ತೀವಲ್ಲ ಅದನ್ನು ಡಿಲೀಟ್ ಮಾಡಬೇಕಾದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮತ್ತು ರಿಮೂವ್ ಫ್ರಾಮ್ ಸ್ಟೈಲ್ ಗ್ಯಾಲರಿ. ಓಕೆ, ಸೊ ಇವಾಗ ರಿಮೂವ್ ಆಗಿದೆ ನೋಡಿರಿ. ಓಕೆ, ಸೊ ಇವಾಗ ನಾವೇನು ಮಾಡಿದ್ದೇವೆ, ಇಲ್ಲಿ ರಿಮೂವ್ ಮಾಡಿದ್ದೀವಿ. ಮತ್ತು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ, ಸೊ ಇಲ್ಲಿ ಹೋಗಿ ನೋಡಿರಿ, ಈಗ ನಾ ಏನು ಮಾಡ್ತೇನಪ್ಪ ಅಂದ್ರೆ ಈಗ ಒಂದು ಯಾವುದಾದ್ರೂ ಒಂದು ಓಕೆ ಇಂಟೆನ್ಸ್ ರೆಫರೆನ್ಸ್ ತೊಗೋತೀನಿ. ಸೊ ಈಗ ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಸೊ ಅವಾಗ ಏನು ಮಾಡ್ತೇನೆ ಇಲ್ಲಿ, ಓಕೆ ಇಲ್ಲಿ ಕ್ಲಿಯರ್ ಫಾರ್ಮ್ಯಾಟಿಂಗ್ ಅಂತ ಬರ್ತದೆ. ಇಲ್ಲಿ ಏನು ಬಂದಿದೆ, ಇಲ್ಲಿ ಕ್ಲಿಯರ್ ಫಾರ್ಮ್ಯಾಟಿಂಗ್. ಸೊ ಈ ಕ್ಲಿಯರ್ ಫಾರ್ಮ್ಯಾಟಿಂಗ್ ಮೇಲೆ ಮೌಸ್ ಕ್ಲಿಕ್ ಮಾಡಿದರೆ ಕ್ಲಿಯರ್ ಆಗ್ತದೆ. ಮತ್ತು ಆಲ್ರೆಡಿ ನಾವು ಫಸ್ಟ್ ನಿಮ್ಗೆ ಹೇಳಿದ್ದೆ ನಾವು ಬೈ ಡಿಫಾಲ್ಟ್ ಎಷ್ಟಿತ್ತು ನಮ್ಮ ಸೈಜು 11 ಇತ್ತು. ಸೊ ಇವಾಗ ಅದೇನಾಗಿದೆ, ಇಲ್ಲಿ ಬೈ ಡಿಫಾಲ್ಟ್ ಏನು ನಾವು ಬರೆದಿರ್ತೀವಲ್ಲ ಫಸ್ಟ ಅಷ್ಟೇ ಏನಾಗ್ತದೆ, ಇಲ್ಲಿ ಸೈಜ ಬರ್ತದೆ. ಓಕೆ, ಅಷ್ಟೇ ಸೈಜ್ ಇಲ್ಲಿ ಏನಾಗ್ತದೆ ಅಪ್ಲೈ ಆಗ್ತದೆ. ಸೊ ಇದು ಏನು ಮಾಡ್ತಿದ್ದಪ್ಪ ಅಂದರೆ ಇದು ಕ್ಲಿಯರ್ ಫಾರ್ಮ್ಯಾಟಿಂಗ್. ನಾವು ಏನು ಫಾರ್ಮ್ಯಾಟಿಂಗ್ ಮಾಡಿರ್ತೀವಲ್ಲ ಅದನ್ನೆಲ್ಲನೂ ಕ್ಲಿಯರ್ ಮಾಡ್ತದೆ. ಓಕೆ, ಸೊ ಇನ್ನು ಅಪ್ಲೈ ಸ್ಟೈಲ್ಸ್ ಅಂತ ಬರ್ತದೆ ನೋಡಿರಿ. ಇಲ್ಲಿ ಅಪ್ಲೈ ಸ್ಟೈಲ್ಸ್ ಅಂದರೆ ಏನು ಬರ್ತದೆ, ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿರಿ, ಅಪ್ಲೈ ಸ್ಟೈಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿರಿ. ಸೊ ಇವಾಗ ಇಲ್ಲಿ ಬಂದಿರ್ತದೆ ಒಂದು ವಿಂಡೋ ಬರ್ತದೆ ಇದು. ಸೊ ವಿಂಡೋ ಇದು ಏನು ಬಂದಿರ್ತದಪ್ಪ ಅಂದರೆ ಇಲ್ಲಿ ನಾರ್ಮಲ್ ಅಂತಿದೆ. ಸ್ಟೈಲ್ ಯಾವುದಿದೆ ನಮ್ಮದೀಗ ನಾರ್ಮಲ್ ಇದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಹೆಡ್ಡಿಂಗ್ 1 ತಗೋತೀನಿ. ಸೊ ಇವಾಗ ಏನಾಗಿದೆ, ಇಲ್ಲಿ ಹೆಡ್ಡಿಂಗ್ 1 ಚೇಂಜ್ ಆಗಿದೆ. ಸೊ ಅಪ್ಲೈ ಅಂತೇಳಿ ಅಂದರೆ ಏನಾಗ್ತದೆ, ಇಲ್ಲಿ ಅಪ್ಲೈ ಆಗಿದೆ. ಸೊ ಇವಾಗ ಮಾಡಿಫೈ ಅಂತ ಬರ್ತದೆ. ಮಾಡಿಫೈ ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಹೋಗಿ ಮಾಡಿಫೈದಲ್ಲಿ ಬಂದು ಈ ಕಲರನ್ನು ನಾನು ಇದನ್ನೇ ಏನು ಮಾಡ್ಕೋಬೋದು, ಇಲ್ಲಿ ಬೋಲ್ಡ್ ಮಾಡ್ಕೋಬೋದು, ಇಟಾಲಿಕ್ ಮಾಡ್ಕೋಬೋದು, ಅಂಡರ್ಲೈನ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಕಲರನ್ನು ಕೂಡ ನಾನು ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಅದ್ರ ಕಲರನ್ನು ಕೂಡ ಏನು ಮಾಡ್ತೇನೆ, ಇಲ್ಲಿ ಚೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಾನು ಕಲರನ್ನು ಕೂಡ ಇಲ್ಲಿ ಚೇಂಜ್ ಮಾಡಿದ್ದೀನಿ. ಮತ್ತು ಈಗ ಏನು ಮಾಡ್ತೀನಿ, ಇಲ್ಲಿ ಓಕೆಯನ್ನು ಕೊಡ್ತೀನಿ. ಸೊ ಇವಾಗ ನಾವು ಏನು ಮಾಡಿದ್ದೇವೆ, ಮಾಡಿಫೈ ಮಾಡಿದ್ದೇವೆ, ಇಲ್ಲಿ ಓಕೆ ಕೊಡ್ತೀನಿ. ಸೊ ಇವಾಗ ಏನಾಗಿದೆ, ಇಲ್ಲಿ ಚೇಂಜ್ ಆಗಿದೆ. ಓಕೆ, ಸೊ ಲಿಸ್ಟದಲ್ಲಿ ಕೂಡ ಏನಾಗಿದೆ, ಅದು ಟೈಟಲ್ ಏನಾಗಿದೆ, ಇಲ್ಲಿ ಚೇಂಜ್ ಆಗಿದೆ. ಓಕೆ, ಹೆಡ್ಡಿಂಗ್ 1 ನೋಡ್ರಿ ಚೇಂಜ್ ಆಗಿದೆ, ಕಲರನ್ನು ನಾವು ಚೇಂಜ್ ಮಾಡಿದ್ದೀವಿ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ಬೋದು, ಇಲ್ಲಿ ಹೋಗಿ ಇಲ್ಲಿ ಏನು ಮಾಡ್ತೀನಿ, ಮಾಡಿಫೈ ಮಾಡಿ ಇಲ್ಲಿ ಮತ್ತೆ ನಾನು ಪುನಃ ಏನು ಮಾಡ್ತೀನಿ, ಅಂಡರ್ಲೈನ್ ತೆಗಿತೀನಿ, ಇಟಾಲಿಕ್ ರಿಮೂವ್ ಮಾಡಿಬಿಡ್ತೀನಿ. ಸೊ ಇವಾಗ ಬೋಲ್ಡ್ ಅಷ್ಟೇ ಇರ್ತದೆ ಅಥವಾ ಬೋಲ್ಡನ್ನು ರಿಮೂವ್ ಮಾಡಿಬಿಡ್ತೀನಿ. ಸೊ ಇವಾಗ ಮತ್ತೆ ಓಕೆ ಕೊಡ್ತೀನಿ. ಸೊ ಇವಾಗ ಮತ್ತೆ ಮೊದಲಿನ ಥರ ನಮ್ಮದೇ ಇಲ್ಲಿ ಯಾವುದಿತ್ತಲ್ಲ ಅದು ಬಂದುಬಿಡ್ತದೆ. ಓಕೆ, ಸೊ ಈ ಪ್ರಕಾರ ನಾವು ಸ್ಟೈಲ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ನಮ್ಮ ಫಾಂಟ್ಗೆ ಸ್ಟೈಲ್ಸನ್ನು
ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೊಂದು ನಾನು ಕೊಡ್ತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೊ ಇದಕ್ಕೊಂದು ಕೊಡ್ತೀನಿ. ಓಕೆ, ಇಂಟೆನ್ಸ್ ಕೋಟ್ ಕೊಡ್ತೀನಿ. ಸೊ ಇದಕ್ಕೆ ಯಾವ್ದು ಕೊಟ್ಟಿದ್ದೀನಿ ನಾನು? ಹೆಡ್ಡಿಂಗ್. ಓಕೆ, ಇದಕ್ಕೆ ಯಾವ್ದು ಕೊಟ್ಟಿದ್ದೀನಿ? ಇಂಟೆನ್ಸ್ ರೆಫರೆನ್ಸ್ ಕೊಟ್ಟಿದ್ದೀನಿ. ಸೊ ಇಂಟೆನ್ಸ್ ರೆಫರೆನ್ಸ್, ಸೊ ಇದಕ್ಕೆ ಇಂಟೆನ್ಸ್ ಕೋಟ್ ಮತ್ತು ಇದಕ್ಕೆ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದಕ್ಕೊಂದು ಏನು ಮಾಡ್ತೀನಿ, ಇಲ್ಲಿ ಏನು ಮಾಡ್ತೀನಿ? ಬುಕ್ ಟೈಟಲ್ ಅಂತೇಳಿ ಕೊಡ್ತೀನಿ. ಓಕೆ, ಬುಕ್ ಟೈಟಲ್ ಅಂತೇಳಿ ಕೊಟ್ಟಿದ್ದೀನಿ. ಸೊ ಇದನ್ನು ಪ್ಯಾರಾಗ್ರಾಫನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇದನ್ನು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೊಂಡ ನಾನು ಇಲ್ಲಿ ಏನು ಕೊಡ್ತೀನಪ್ಪ ಅಂದ್ರೆ ಇಂಟೆನ್ಸ್ ರೆಫರೆನ್ಸ್. ಓಕೆ, ಅಥವಾ ಇಲ್ಲಿ ಸ್ಟ್ರಾಂಗ್ ಅಂತೇಳಿ ಕೊಡ್ತೀನಿ, ಇಲ್ಲ ಹೆಡ್ಡಿಂಗ್ 2 ಅಂತೇಳಿ ಕೊಡ್ಬೋದು. ಸೊ ಇವಾಗ ನೋಡಿರಿ, ಮತ್ತು ಇದನ್ನು ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡ್ಕೋತೀನಿ. ಇದಕ್ಕೊಂದು ಸ್ಟೈಲನ್ನು ಚೇಂಜ್ ಮಾಡ್ಕೋತೀನಿ. ಇಲ್ಲಿ ಸ್ಟೈಲ್ 2 ಅಂತೇಳಿ ಕೊಡ್ತೀನಿ. ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಸ್ಟೈಲನ್ನು ಚೇಂಜ್ ಮಾಡ್ಬೋದು. ಟೆಕ್ಸ್ಟಿಗೆ ಇರ್ತಕ್ಕಂಥ ನಾವು ನಾರ್ಮಲ್ ಟೆಕ್ಸ್ಟಿಗೆ ಸ್ಟೈಲ್ಸ್ಗಳನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇವತ್ತಿನ ಕ್ಲಾಸ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಹೊಸದಾಗಿ ತಾವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಪ್ರತಿದಿನ ಬರ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡಿರಿ. ಪ್ರತಿ ವಿಡಿಯೋವನ್ನು ನೋಡೋದ್ರಿಂದ ನೀವು ಕೂಡ ಒಂದು ಕಂಪ್ಯೂಟರ್ದಲ್ಲಿ ಎಕ್ಸ್ಪರ್ಟಾಗಿ ಕಲಿಬೋದು ಅಂತೇಳಿ ನಾನು ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.